ನಮ್ಮ ಹಿಂದಿನ ವಿಡಿಯೋದಲ್ಲಿ ಸತೀದೇವಿಯ ಯೋನಿ ಬಿದ್ದ ಜಾಗವೇ ಕಾಮಾಖ್ಯ ಅಂತ ನೋಡಿದ್ವಿ. ಆ ಕಾಮಾಖ್ಯ ದೇವಾಲಯದ ಬಗ್ಗೆ ಹಾಗೂ ಅದಕ್ಕೆ ಕಾಮಾಖ್ಯ ಅಂತ ಹೆಸರು ಹೇಗೆ ಬಂತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸತಿಯ ದೇಹತ್ಯಾಗದ ನಂತರ ಶಿವನು ಹಿಮಾಲಯದಲ್ಲಿ ಧ್ಯಾನಸ್ಥನಾಗುತ್ತಾನೆ. ಕಾಲಾನಂತರದಲ್ಲಿ ಸತೀದೇವಿಯು ಪಾರ್ವತಿಯಾಗಿ ಪುನರ್ಜನ್ಮ ಪಡೆಯುತ್ತಾಳೆ. ಪಾರ್ವತಿ ವಯಸ್ಕಳಾದಾಗ ತನ್ನ ತಂದೆಯ ಆದೇಶದಂತೆ ಶಿವನನ್ನು ಸೇವೆ ಮಾಡಲು ಶಿವನ ಬಳಿ ತೆರಳುತ್ತಾಳೆ. ಆಗ ದೇವತೆಗಳು ಶಿವನಿಗೆ ಪಾರ್ವತಿಯ ಮೇಲೆ ಪ್ರೀತಿ ಉಂಟಾಗಲಿ ಎಂದು ಕಾಮದೇವನಿಗೆ ತನ್ನ ಕಾಮದ ಬಾಣವನ್ನು ಶಿವನ ಮೇಲೆ ಪ್ರಯೋಗ ಮಾಡಲು ಹೇಳುತ್ತಾರೆ. ಕಾಮದೇವನು ಬಾಣ ಪ್ರಯೋಗ ಮಾಡಿದ ಕೂಡಲೇ ಶಿವನ ಮೂರನೇ ಕಣ್ಣು ತೆರೆದು ಕಾಮದೇವನು ಸುಟ್ಟು ಭಸ್ಮವಾಗುತ್ತಾನೆ. ಇದನ್ನು ತಿಳಿದ ಕಾಮದೇವನ ಪತ್ನಿ ರತಿದೇವಿಯು ಶಿವನ ಬಳಿ ಬಂದು ತನ್ನ ಅಳಲನ್ನು ತೋಡಿಕೊಳ್ಳುತ್ತಾಳೆ. ಆಗ ಶಿವನು ಆತನ ಉದ್ದೇಶವನ್ನರಿತು ಕಾಮದೇವನಿಗೆ ಮರುಜೀವ ನೀಡುತ್ತಾನೆ. ಈ ಕೃತಜ್ಞತೆಗಾಗಿ ಕಾಮದೇವನು ವಿಶ್ವಕರ್ಮನ ಸಹಾಯದಿಂದ ಸತಿಯ ಯೋನಿ ಬಿದ್ದ ಜಾಗದಲ್ಲಿ ದೇವಾಲಯವನ್ನು ಕಟ್ಟಿಸುತ್ತಾನೆ. ಹಾಗಾಗಿ ಆ ದೇವಾಲಯಕ್ಕೆ ಕಾಮಾಖ್ಯ ಎಂಬ ಹೆಸರು ಬಂತು. ಕಾಮಾಖ್ಯ ದೇವಾಲಯದಲ್ಲಿ 64 ಯೋಗಿನಿಯರು ಹಾಗೂ 18 ಭೈರವರ ಮೂರ್ತಿಗಳು ಇವೆ. ವಿಶ್ವಕರ್ಮರ ಮೂರ್ತಿ ಸಹ ಕಾಮಾಖ್ಯದ ಉತ್ತರ ದ್ವಾರದಲ್ಲಿ ಕಾಣಸಿಗುತ್ತದೆ. ವಿಶ್ವಕರ್ಮನಿಗೆ ಒಂದು ದೇವಾಲಯವನ್ನು ಕಟ್ಟಿ ಈಗಲೂ ಸಹ ವಿಶ್ವಕರ್ಮನ ಪೂಜೆಯನ್ನು ಇಲ್ಲಿ ಮಾಡುತ್ತಾರೆ.